ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಕಳೆದ ನೆನ್ನೆ ಸಂಚಿಕೆಯಲ್ಲಿ ಈ ಕನ್ಯಾ ರಾಶಿ ಅಂದ್ರೇನು, ಕನ್ಯಾ ರಾಶಿಗೆ ಯಾರು ಅಧಿಪತಿ, ಆ ಕನ್ಯಾ ರಾಶಿಗೆ ಅಧಿಪತಿಗೆ ಇನ್ನೊಬ್ಬ ಬಾಸ್ ಯಾರು ಅನ್ನೋ ಬಗ್ಗೆ ತಿಳಿಸಿದ್ದೆ. ಮತ್ತು ಆ ರಾಶಿಗೆ ಸಂಬಂಧಪಟ್ಟಂಥ ನಕ್ಷತ್ರಗಳು ಏನು ಬರುತ್ತೆ ಅಂತ ನಾನು ಹೇಳಿದ್ದೆ. ಯಾರು ಮಿಸ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ 2 ನಿಮಿಷದಲ್ಲಿ ಹೇಳಿಬಿಡ್ತೀನಿ. ಕನ್ಯಾ ರಾಶಿ ಅನ್ನೋದು ಒಂದು ಮನೆ ಹೆಸರು. ಆ ಮನೆಗೆ ಓನರು ಬುಧ ಗ್ರಹ, ಆ ಬುಧನಿಗೆ ಒಬ್ಬ ಬಾಸು ವಿಷ್ಣು. ಆದ್ದರಿಂದ ಯಾರು ಕನ್ಯಾ ರಾಶಿಲಿ ಹುಡ್ತಾರೋ ಅವ್ರಿಗೆ ಬುಧ ಆ ಮನೆಗೆ ಸ್ವಕ್ಷೇತ್ರ, ಅವನ ಓನ್ ಹೌಸ್ಗೆ, ಅವನ ಸ್ವಂತ ಮನೆಗೆ ಓನರು ಬುಧ ಗ್ರಹ. ಆದರೆ ಬುಧ ಯಾರ ಆಶೀರ್ವಾದದಲ್ಲಿ ಇರ್ತಾನೆ ಅಂದರೆ ಮಹಾವಿಷ್ಣುವಿನ ಆಶೀರ್ವಾದದಲ್ಲಿ ಇರ್ತಾನೆ ಅಂತಲೇ ಹೇಳಿದ್ದೆ. ಯಾವಾಗ ಒಬ್ಬ ಮನುಷ್ಯ ಪರ ನಿಂದನೆ ಮಾಡ್ತಾನೋ, ದೇವರೇ ಇಲ್ಲ ಅಂತಾನೋ, ಮತ್ತು ಮೂಢನಂಬಿಕೆಗಳಿಗೂ ಇದರಿಂದ ಏನು ಲಾಭ ಇಲ್ಲ ಅಂತ ಜೀವನ ಶೈಲಿ ತಾನೇ ನಿಂದನೆ ಮಾಡಿ ಇನ್ನೊಬ್ಬರನ್ನ ಹವೇಳನ ಮಾಡ್ತಾನೋ ಅಂಥವರೆಲ್ಲ ಉತ್ತರ ನಕ್ಷತ್ರ 2, 3, 4ನೇ ಪಾದಕ್ಕೆ ಬರ್ತಾರೆ ಅಂತ ನಾನು ನಿನ್ನೆ ದಿವಸ ಹೇಳಿದ್ದೆ. ಇವತ್ತಿನ ದಿವಸ ಈ ಕನ್ಯಾ ರಾಶಿಗೆ ಇನ್ನೊಂದು ನಕ್ಷತ್ರ ಹಸ್ತ ನಕ್ಷತ್ರ ಬರುತ್ತೆ. ಹಸ್ತ ನಕ್ಷತ್ರ ಅಂದರೆ 1ನೇ ಪಾದ, 2, 3, 4ನೇ ಪಾದ ಹುಟ್ಟಿರೋರು ಈ ಮನೆಯಲ್ಲೇ ಇರಬೇಕು, ವಾಸ ಮಾಡಬೇಕಾಗಿ ಬಂದ್ಬಿಡುತ್ತೆ. ಕನ್ಯಾ ಲಗ್ನ ಬೇರೆ, ಕನ್ಯಾ ರಾಶಿಲಿ ಬರುವಂಥ ನಕ್ಷತ್ರ ಬೇರೆ. ಉತ್ತರ ನಕ್ಷತ್ರ 2, 3, 4ನೇ ಪಾದದವ್ರದ್ದು ನಾನು ನೆನ್ನೆ ಹೇಳಿದೆ. ಇವತ್ತು ಹಸ್ತ ನಕ್ಷತ್ರದಲ್ಲಿ ಉಡುವಂಥವ್ರು ಅಂದರೆ 2, 3, 4 ಅದು ನಾಯಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ಕುದುರೆ, ಪಶು ಪಕ್ಷಿಗಳಾಗಿರ್ಬೋದು, 84 ಜೀವರಾಶಿಗಳು ಆಯಾ ರಾಶಿಗಳು ಹುಟ್ಟಿದಾಗ, ಅದರಲ್ಲೂ ಕನ್ಯಾ ರಾಶಿ ಹುಟ್ಟಿದಾಗ ವಿಶೇಷವಾಗಿ ಈ ಹಸ್ತ ನಕ್ಷತ್ರದ ಯಾರು ಕನ್ಯಾ ರಾಶಿ ಮನೆಯಲ್ಲಿ ಹುಡ್ತಾರೋ, ಬುಧನ ಅನುಗ್ರಹದಿಂದ ಯಾರು ಹುಡ್ತಾರೋ ಅಂಥವ್ರಿಗೆ ಭಾಳ ವಿಶೇಷವಾಗಿ ದೇವನಿಂದನೆ ಮಾಡಿರ್ತಾರೆ. ನಾನು ಆಗಲೇ ಹೇಳಿದೆ, ದೇವರೇ ಇಲ್ಲ, ದೇವನಿಂದನೆ, ಪರನಿಂದನೆ, ವೇದಗಳ ನಿಂದನೆ ಇದನ್ನೆಲ್ಲ ಮಾಡಿದಾಗ ಈ ಜನ್ಮದಲ್ಲಿ ಅವರು ಇಂಥ ರಾಶಿಯಲ್ಲಿ ಹುಟ್ಟುಬಿಡ್ತಾರೆ ಈ ನಕ್ಷತ್ರದಲ್ಲಿ. ಅವಾಗೇನಾಗ್ತಾರೆ, ಈ ಹಸ್ತ ನಕ್ಷತ್ರ 2 ಮತ್ತು 4ನೇ ಪಾದ ಹುಟ್ಟಿದವರು ಪುರೋಹಿತ್ಯ ಮಾಡ್ತಾರೆ, ವೇದಗಳನ್ನು ಓದ್ತಾರೆ, ಮತ್ತು ಮಂತ್ರ ಪಠನ ಮಾಡೋದು, ವೇದ ಅಧ್ಯಯನ ಮಾಡೋದು, ಸ್ಕೂಲ್ ಟೀಚರ್ಸ್ ಆಗ್ತಾರೆ, 4 ಜನಕ್ಕೆ ವಿದ್ಯೆ ಹೇಳ್ಕೊಡೋದು, ಗುರುನಿಂದನೆ ಮಾಡಿರ್ತಾರೆ. ಇದೆಲ್ಲ ದೋಷ ನಿವಾರಣೆ ಮಾಡ್ಕೊಳ್ಳೋಕೆ ಈ ರಾಶಿಯಲ್ಲಿ ಮತ್ತೆ ಜನ್ಮ ತೊಗೊಂಡ್ಬಿಡ್ತಾರೆ. ಇದು ಒಂದು ಸ್ಟೋರಿ. ಇನ್ನೊಂದು, ಕೆಲವರು ಹಸ್ತ ನಕ್ಷತ್ರ ಹುಟ್ಟಿರೋರು ಈ ವಸ್ತ್ರಗಳನ್ನು ಅಪಹರಣ ಮಾಡಿದ್ದಾರೆ ಹೋದ ಜನ್ಮದಲ್ಲಿ. ಅವರು ಈ ಜನ್ಮದಲ್ಲಿ ನೂಲು ಅಂದರೆ ದಾರ ಮಾರೋದು, ಹೊಲಿಗೆ ಯಂತ್ರಗಳನ್ನು ರಿಪೇರಿ ಮಾಡೋವಂಥದ್ದು, ಹೊಲಿಗೆ ಯಂತ್ರಗಳಲ್ಲಿ ಕುರಿತು ಕೆಲಸ ಮಾಡೋದು, ಟೈಲರಿಂಗು, ಈ ಥರ ಜೀವನ ಬರುವಂಥವ್ರು ಈ ರಾಶಿ ಬಂದುಬಿಡ್ತಾರೆ. ಇದರ ಜೊತೆಗೆ ಶಿಲ್ಪಕಲೆಯಲ್ಲಿ ಬಹಳ ಪ್ರಾವೀಣ್ಯತೆ ಪಡೆದಿರ್ತಾರೆ. ಯಾವಾಗ ದೇವನಿಂದನೆ ಮಾಡಿರ್ತಾರೋ ಹೋದ ಜನ್ಮದಲ್ಲಿ, ಈ ಜನ್ಮದಲ್ಲಿ ವಿಗ್ರಹಗಳನ್ನ ಕೆತ್ತುವಂಥ ವೃತ್ತಿಲಿ ಹುಟ್ಟುಬಿಡ್ತಾರೆ. ಮತ್ತು ಲೆಕ್ಚರರ್ಸು, ಗಣಿತಶಾಸ್ತ್ರ, ಲೆಕ್ಕಾಚಾರ ಮಾಡುವಂಥದ್ದು, ಅಕೌಂಟ್ಸು, ಆಡಿಟ್ರು, ಇವೆಲ್ಲ ಈ ರಾಶಿಗೆ ಬಂದುಬಿಡ್ತಾರೆ, ಈ ನಕ್ಷತ್ರದಲ್ಲಿ ಹುಡ್ತಾರೆ. ಹೀಗಾಗಿ ಈ ಥರದವ್ರು ಬಂದಾಗ ಅವ್ರ ಜೀವನ ಶೈಲಿ ಇದನ್ನೇನು ಮಾಡಬೇಕಾಗಿ ಬರುತ್ತೆ. ಜ್ಯೋತಿಷ್ಯ ಹೇಳಬೇಕು, ಮತ್ತು ಪುರೋಹಿತ್ಯ ಮಾಡಬೇಕು, ವೇದಾಧ್ಯಯನ ಮಾಡಬೇಕು, ಶಿಲ್ಪಿ ಕೆತ್ತಬೇಕು, ಮತ್ತು ಗಣಿತ ಟೀಚರ್ ಲೆಕ್ಚರ್ ಆಗಬೇಕು, ನೂಲು ವಸ್ತ್ರಗಳು ಮಾರಾಟ ಮಾಡೋದು, ಹೊಲಿಗೆ ಯಂತ್ರ ಮ್ಯಾನುಫ್ಯಾಕ್ಚರ್ ಮಾಡೋದು, ಹೊಲಿಗೆ ಯಂತ್ರನ ಮಾರಾಟ ಮಾಡೋದು. ಮ್ಯಾನುಫ್ಯಾಕ್ಚರ್ ಬೇರೆ, ಮಾರಾಟ ಮಾಡೋದು ಬೇರೆ. ಅದು ಮ್ಯಾನುಫ್ಯಾಕ್ಚರ್ ಆದಂಥ ಹೊಲಿಗೆ ಯಂತ್ರ ತೊಗೊಂಬಂದು ಪರ್ಚೇಸ್ ಮಾಡಿ ಕೂತ್ಕೊಂಡು ಟೈಲರಿಂಗ್ ಕೆಲಸ ಮಾಡೋದು ಬೇರೆ. ಈ ಥರದವ್ರಿಗೆ ಏನಾಗುತ್ತೆ, ಈ ರಾಶಿ ಬಂದಂಥವ್ರಿಗೆ ಪಿಸ್ತೂಲ, ಫಿಶರ್ ಮತ್ತು ಪೈಲ್ಸ್ ಅಂತ ಮೂಲವ್ಯಾಧಿ ರೋಗಕ್ಕೆ ಬರುತ್ತೆ. ಇದು ಒಂದು. ಮತ್ತು ಈ ಥರದವ್ರಿಗೆ ಮಲಬದ್ಧತೆ, ರಕ್ತಸ್ರಾವ, ಆಗಾಗ ಬಾಯಿಂದ ರಕ್ತ ಬರೋವಂಥದ್ದು, ಗುದದ್ವಾರದಿಂದ ರಕ್ತ ಸಂಚಲನ ಆಗೋದು, ಇದೆಲ್ಲ ಈ ಹಸ್ತ ನಕ್ಷತ್ರದಲ್ಲಿ ಬರುವಂಥದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಶೀತ, ಕೆಮ್ಮು, ಜ್ವರ, ಉಬ್ಬಸ ಇದೆಲ್ಲ ಸಾಯೋವರೆಗೂ ಇರುವಂಥದ್ದು. ಬೇರೆ ರಾಶಿಯವರಿಗೆ ಆಗ ಹೊಟ್ಟೋಗುತ್ತೆ, ಏನೋ ಔಷಧಿ ತೊಗೊಂಡಾಗ, ಅದೇ ಆದಂಥ ತಾತ್ಕಾಲಿಕ ಪರಿಹಾರ ಮಾಡಿಕೊಂಡಾಗ. ಆದರೆ ಜನ್ಮತಃ ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರೋರು 1, 2, 3, 4ನೇ ಪಾದವ್ರಿಗೆ ಈ ರೋಗ ಕಟ್ಟಿಟ್ಟ ಬುತ್ತಿ. ಕಾರಣ ಪೂರ್ವ ಜನ್ಮದ ಸಿದ್ಧಾಂತದ ಮೇಲೆ ಬಂದಿರುವಂಥ ರೋಗ ಬಾಧೆಗಳು, ಅದಕ್ಕೆ ಪ್ರಾರಬ್ಧ ರೋಗಗಳು ಅಂತ ಕರೀತಾರೆ. ಈ ರೀತಿ ನರಳ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಅವರಿಗೆ ಮಾನಸಿಕವಾಗಿ ಹಿಂಸೆ, ಕಳ್ಳತನ ಮಾಡ್ತಾರೆ. ಹಸ್ತ ನಕ್ಷತ್ರದಲ್ಲಿದ್ದವರು ಸುಳ್ಳು ಹೇಳೋದು ಜಾಸ್ತಿ, ಕಳ್ಳತನ ಮಾಡ್ತಾರೆ, ಅಪರಾಧಿಗಳಲ್ಲಿ ಸಿಗಾಕೋತಾರೆ, ಜೈಲಿಗೆ ಹೋಗ್ತಾರೆ, ಕಾರಾಬಂಧನ ಗೃಹ ಇವೆಲ್ಲವನ್ನೂ ಅನುಭವಿಸ್ಬಿಡ್ತಾರೆ. ಇದ್ರ ಜೊತೆಗೆ ಆಗಾಗ ಸಹೋದರರ ಜೊತೆ ನಿಷ್ಠೂರ ನಿಂದನೆಗಳು ಮಾಡ್ಕೊಳ್ತಾರೆ. ಈ ರೀತಿ ಯಾರಲ್ಲಿ ಇದೆಯೋ
ಯಾರಿಗೆ ಜಾತಕ ಇಲ್ವೋ ನಾನು ಹೇಳಿದಂಥ ಸಿಂಪ್ಟಮ್ಸ್ ಏನೋ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀನಿ. ಎಂಥ ನಕ್ಷತ್ರ? ಹಸ್ತ ನಕ್ಷತ್ರ. ಯಾಕೆ ನನ್ನ ಜೀವನ ನಡೀತಿರೋದು ಈ ಶೈಲಿಯಲ್ಲಿ, ನಾನು ಇರೋದೇ ಹೀಗೆ, ನನ್ನ ನಡವಳಿಕೆ, ನನ್ನ ಆ್ಯಟಿಟ್ಯೂಡು ಇರೋದೇ ಹೀಗೆ. ಆದ್ದರಿಂದ ನನ್ನ ಜಾತಕ ಇಲ್ಲ ಅಂತ ನಾನು ಯೋಚನೆ ಮಾಡೋದು ಬೇಡ, ನಾನು ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅಂತ. ಹಸ್ತ ನಕ್ಷತ್ರ 4ನೇ ಪಾದ ನಾವು ತಗೊಂಡು ಹೋದಾಗ ಪೂರ್ವಜನ್ಮ ಸುಕೃತದಿಂದ ಅವರೇನು ಮಾಡ್ತಾರೆ, ಈ ಸಲ ಮಂತ್ರಿಗಳಾಗ್ಬೋದು. ಮಂತ್ರಿ ಆಗೋಕ್ಕಾಗಲಿಲ್ವಾ MLA ಆಗ್ಬೋದು. ಅದೇ MLA ಆಗೋಕ್ಕಾಗಿಲ್ವಾ ಒಬ್ಬ ಕಾರ್ಪೊರೇಟ್ರ್ ಆಗ್ಬೋದು. ಕಾರ್ಪೊರೇಟ್ರು ಆಗಲಿ ಅಂದರೆ ಒಂದಷ್ಟು 100, 500 ಅಥವಾ 1000, 10,000 ಜನಕ್ಕೆ ಒಬ್ಬ ಜನನಾಯಕನಾಗುವಂಥ ನಾಯಕತ್ವ, ಲೀಡರ್ಶಿಪ್ ನಡೆಸುವಂಥ ಒಂದು ವ್ಯಕ್ತಿತ್ವ ಇರುವಂಥವ್ರು ಈ ಹಸ್ತ ನಕ್ಷತ್ರ 4ನೇ ಪಾದಕ್ಕೆ ಬರ್ತಾರೆ. ಈ ಹಸ್ತ ನಕ್ಷತ್ರ 4ನೇ ಪಾದಕ್ಕೆ ಬಂದಾಗ ಅವ್ರಿಗೆ ಯಾವಾಗಲೂ BP, ಗ್ಯಾಸ್ಟ್ರಿಯಾಟಿಕ್ಸು, ಮಂಡಿ ನೋವು, ಬೆನ್ನು ಬರುತ್ತೆ. ಇದು ಈ ರೋಗ ಅವ್ರಿಗೆ ಕಟ್ಟಿಟ್ಟ ಬುತ್ತಿ. ಹಾಗಿದ್ಮೇಲೆ ಈ ಪುರೋಹಿತರು, ಪೂಜೆ ಮಾಡೋರು, ವೇದ ಹೇಳೋರು, ಮಂತ್ರ ಜಪ ಮಾಡೋರು, ಜ್ಯೋತಿಷ್ಯ ಹೇಳೋರು, ಮತ್ತು ಉಪಾಧ್ಯಾಯರು, ಟೀಚರ್ಸು, ನೂಲು ವಸ್ತ್ರಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು, ಈ ಥರದವ್ರಿಗೆಲ್ಲ ಆಗಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗ. ಯಾಕೆಂದರೆ ಈ ರಾಶಿ ಇರೋದೇ ಈ ಹೊಟ್ಟೆಯ ಕೆಳಭಾಗದಲ್ಲಿ. ನೋಡಿ, ಇದು ಮೇಷ ರಾಶಿ. ಮೇಷ ಈ ಜಾಗ, ಇದು ಕುಜನ ಸ್ಥಾನ ಅಂತ ಹೇಳ್ತೀವಿ. ಹ್ಯೂಮನ್ ಅನಾಟಮಿನಲ್ಲಿ ಇದು ಕುಜನ ಸ್ಥಾನ. ಇದು ಮೇಷರಾಶಿ. ಕಂಪ್ಲೀಟಾಗಿ ತಲೆಗೆ ಸಂಬಂಧಪಟ್ಟ ಬ್ರೈನ್ ಟ್ಯೂಮರು, ಬ್ರೈನ್ ಕ್ಷಯ, ಈ ತಲೆನೋವು, ಮೈಗ್ರೇನು, ಈ ಥರದ್ದೆಲ್ಲ ಇಲ್ಲಿ ಸೃಷ್ಟಿ ಆಗುತ್ತೆ. ಅಲ್ಲಿಂದ ಬಂದೆ ಋಷಭ, ಶುಕ್ರ ಗ್ರಹ, ಮುಖಕ್ಕೆ ಸಂಬಂಧಪಟ್ಟಂಥ ENT ಸಂಬಂಧಪಟ್ಟಂಥದ್ದು. ಇದೆಲ್ಲ ನಾನು ಕಳೆದ ಸಂಚಿಕೆಯಲ್ಲಿ ಹಿಡಿದೀನಿ. ಹಾಗೆ ಮೇಷ, ಋಷಭ, ಮಿಥುನದಲ್ಲಿ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಗಂಟಲು ಸಂಬಂಧಪಟ್ಟದ್ದು, ಇಸೋಫಗಸ್ಸು, ಫ್ಯಾರನೆಕ್ಸು, ಇದೆಲ್ಲ ಥ್ರೋಟ್ಗೆ ಸಂಬಂಧಪಟ್ಟಂಥ ಕಾಯಿಲೆ. ಇದು ಬುಧನ ಸ್ಥಾನ. ಅಲ್ಲಿಂದ ಬಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಸಂಬಂಧಪಟ್ಟಂಥದ್ದು ಕಟಕ ರಾಶಿ. ಇದಕ್ಕೆ ಚಂದ್ರ ಅಧಿಪತಿ. ಅಲ್ಲಿಂದ ಶ್ವಾಸಕೋಶದಿಂದ ಡಯಾಫಾರ್ಮಿಂದ ಕೆಳಗೆ ಬಂದಾಗ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮತ್ತು ಇದೆಲ್ಲ ಬಂದಾಗ ಸಿಂಹ ರಾಶಿ ಬರ್ತದೆ. ಸಿಂಹ ರಾಶಿಯಲ್ಲಿ ಹೊಟ್ಟೆಗೂ ಕೂಡ ಅರ್ಧ ಭಾಗ ಬರ್ತದೆ. ಈ ನಾವು ಸಿಂಹರಾಶಿನಿ ಅರ್ಧ ಭಾಗ ಹೇಗೆ ಅಂದರೆ ಹೊಟ್ಟೆ ಮೇಲ್ಭಾಗ, ಹೊಟ್ಟೆ ಕೆಳಭಾಗ ಅಂತ ತಗೊಂಡಾಗ ಹೊಟ್ಟೆ ಮೇಲ್ಭಾಗ ಸಿಂಹರಾಶಿ ಬಂದರೆ ಹೊಟ್ಟೆ ಕೆಳಭಾಗ ಕನ್ಯಾ ರಾಶಿಗೆ ಬರುತ್ತೆ. ಆ ಕನ್ಯಾ ರಾಶಿಗೆ 2 ಕಿಡ್ನಿ ಸೇರಿಕೊಳ್ಳುತ್ತೆ. ಆ 2 ಕಿಡ್ನಿ ಕೆಳಗಡೆ ಜೊತೆಗೆ 2 ಕರಳುಗಳು ಸೇರುತ್ತೆ. ಸಣ್ಣ ಕರಳು, ದೊಡ್ಡ ಕರಳು. ಹೀಗೆ ಕಿಡ್ನಿ ಮತ್ತು ಸಣ್ಣ ಕರಳು, ದೊಡ್ಡ ಕರಳಿಂದ ಈ ರಾಶಿ ಇರೋರಿಗೆಲ್ಲ ರೋಗಗಳು ಬರುತ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಹೊಟ್ಟೆಯನ್ನು 4 ಭಾಗ ಮಾಡಿದಾಗ ಮೇಲ್ಭಾಗ, ಕೆಳಭಾಗ, ಪಾರ್ಶ್ವಭಾಗ, ಬಲಭಾಗದ ಪಾರ್ಶ್ವಭಾಗ, ಎಡಭಾಗದ ಪಾರ್ಶ್ವಭಾಗ ಅಂತ ಮಾಡಿದಾಗ ಮೇಲಿನ ಭಾಗ ಹೊಟ್ಟೆ ಎಡಭಾಗ ಸೂರ್ಯಕ್ಕೆ ಹೋದರೆ ಮೇಲಿನ ಭಾಗ ಮತ್ತು ಬಲಭಾಗದ ಹೊಟ್ಟೆಯ ಭಾಗವನ್ನು ಕನ್ಯಾ ರಾಶಿಗೆ ಸೇರಿಸ್ತಾರೆ. ಆದ್ದರಿಂದ ಅಜೀರ್ಣತೆ, ಮಲಬದ್ಧತೆ, ಗ್ಯಾಸ್ಟ್ರಿಯಾಟಿಕ್ಸು ಇದೆಲ್ಲ ಆಯಾ ದಶಾಭುಕ್ತಿ ಗೋಚಾರ ಫಲ ಬಂದಾಗ, ಆಯಾ ಏಜ್ ಬಂದಾಗ ಈ ಕಾಯಿಲೆಗಳು ಬರುತ್ತೆ. ಹಾಗಿದ್ಮೇಲೆ ಈ ಹೆಚ್ಚಿಗೆ ಈ ಕಾಯಿಲೆ ಯಾವಾಗ ಬರ್ತದೆ? ಯೌವನ ವಯಸ್ಸಿನಲ್ಲಿ, ಯೌವನ ಇದ್ದಾಗ, ಯೂತ್ ಅಂತಲ್ಲ, ಯಂಗ್ಸ್ಟರ್ ಇದ್ದಾಗ ಈ ಕಾಯಿಲೆ. ಯಾಕಂದರೆ ಬುಧ ಯೌವನಕಾರಕ. ಈ ಸಮಯದಲ್ಲಿ ಇದು ತುಂಬ ಕಾಡಿಸುತ್ತೆ. ಹಾಗಾದರೆ ಚಿತ್ತಾ ನಕ್ಷತ್ರದ ಏನಿರ್ಬೋದು ಅನ್ನೋದನ್ನು ಒಂದು ಸಣ್ಣ ವಿರಾಮದ ತಿಳ್ಕೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಹೇಳಿದೆ ಹಸ್ತ ನಕ್ಷತ್ರ ಬಗ್ಗೆ. ಹಸ್ತ ನಕ್ಷತ್ರದಲ್ಲಿದ್ದರೂ ಶಿಲ್ಪಕಲೆ ಅಂದರೆ ಬೊಂಬೆಗಳು ಮಾಡೋದು, ಚಿತ್ರಗಳು ಬರೆಯೋದು, ಈ ರೀತಿಯಲ್ಲಿ ಬಹಳಷ್ಟು ಇಂಪ್ರೂವ್ ಆಗಿಬಿಡ್ತಾರೆ. ಅಷ್ಟೇ ಇಂಪ್ರೂವ್ ಆದರೆ ಅಷ್ಟೇ ದಾರಿದ್ರ್ಯ, ಅಷ್ಟೇ ರೋಗಬಾಧೆ ನರಳುತ್ತಿರ್ತಾರೆ. ಇದು ಒಂದು ಭಾಗ. ಚಿತ್ತಾ ನಕ್ಷತ್ರದಲ್ಲಿ ಯಾರು ಹುಡ್ತಾರೆ ಈ ಕನ್ಯಾ ರಾಶಿ ಮನೆಯಲ್ಲಿ ಎಂದಾಗ, ಯಾರು ಪೂರ್ವ ಜನ್ಮದಲ್ಲಿ ಪುಸ್ತಕ, ವಸ್ತ್ರ ಮತ್ತು ಪೆನ್ಗಳನ್ನು, ಲೇಖನಿಗಳನ್ನು, ಅಲಂಕಾರ ಸಾಮಗ್ರಿಗಳನ್ನು ಅಪಹರಣ ಮಾಡಿದರೆ ಅಂಥವರು ಈ ಜನ್ಮದಲ್ಲಿ ಈ ರಾಶಿಯಲ್ಲಿ ಹುಡ್ತಾರೆ. ಏನು? ಪುಸ್ತಕ ವ್ಯಾಪಾರಿಗಳು ಮಾಡ್ತಾರೆ, ಪೆನ್ಸಿಲ್ಗಳನ್ನು ವ್ಯಾಪಾರ ಮಾಡುವಂಥ ಜಾತಕದಲ್ಲಿ ಹುಟ್ಬಿಡ್ತಾರೆ. ನೂಲು, ವಸ್ತ್ರ ಮತ್ತು ಇದೆಲ್ಲ ಜೊತೆಗೆ ಅವರು ಆಗಾಗ ಇದ್ದಕ್ಕಿದ್ದಾಗೆ ಈ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ, ಮತ್ತೊಂದು ಬಿಸ್ನೆಸ್ ಒಂದು 6 ತಿಂಗಳ ಚೇಂಜ್ ಮಾಡ್ತಾರೆ, ಇನ್ನೊಂದು ಬಿಸ್ನೆಸ್ ಶುರು ಮಾಡ್ತಾರೆ, 6 ತಿಂಗಳ ಇನ್ನೊಂದು 1 ವರ್ಷ ಹಿಂಗೆ ಚೇಂಜ್ ಮಾಡ್ತಾರೆ. ಇದೆಲ್ಲನೂ ಚೇಂಜ್ ಮಾಡ್ಕೊಂಡು ನಾನು ಇಂಥ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾವ ವ್ಯಾಪಾರದಲ್ಲೂ ನಾನು ಒಬ್ಬ ಎಕ್ಸ್ಪರ್ಟು, ಇಂಥ ವಿದ್ಯೆ ನಾನು ಎಕ್ಸ್ಪರ್ಟ್ ಆಗಿದ್ದೀನಿ ಅನ್ನೋದು ಸಾಧ್ಯನೇ ಇಲ್ಲ. ಇದಕ್ಕೆ ಜೊತೆಗೆ ಕೆಲವೊಂದು ವಿಶೇಷವಾದಂಥ ಈ ಚಿತ್ತಾ ನಕ್ಷತ್ರದಲ್ಲಿ ಏನು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ, ಬಹಳ ಜನ
ಪ್ರೊಫೆಸರ್ಸ್ ಆಗಿದ್ದಾರೆ, PhD ಮಾಡಿದ್ದಾರೆ, ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ. ಅದು ಸರ್ಜನ್ಸ್, ಶಸ್ತ್ರಚಿಕಿತ್ಸೆ, ಶಸ್ತ್ರವೈದ್ಯರು. ಯಾರು ಈ ಆಪರೇಷನ್ ಮಾಡ್ತಾರೋ, ಸರ್ಜನ್ ಅಂತಾರೋ ಅವರು ಈ ಚಿತ್ತಾ ನಕ್ಷತ್ರದಲ್ಲಿದ್ದಾರೆ ಅಂತ ಅರ್ಥ. ಏಕೆಂದರೆ ಇದು ಬುಧನ ಒಂದು ಅಧೀನದಲ್ಲಿ ಬಂದಿರುವಂಥ ಒಂದು ಜಾತಕಗಳು, ಸೋಲ್ಸ್, ಆತ್ಮಗಳು. ಹೀಗಾಗಿ ಚಿತ್ತಾ ನಕ್ಷತ್ರದಲ್ಲಿರೋರು ವಿಶೇಷವಾಗಿ ಸರ್ಜನ್ಸ್ ಆಗ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಮತ್ತು ಈ ಚಿತ್ತಾ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಒಂದೆಲ್ಲ ಒಂದು ರೀತಿಯಲ್ಲಿ ಲಲಿತ ಕಲೆಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಲಲಿತ ಕಲೆ ಒಬ್ಬರು ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬ ತಾಳವಾದ್ಯಗಳು ಮೃದಂಗ, ತಬಲ ನುಡಿಸ್ಬೋದು, ಇನ್ನೊಬ್ಬರು ಮ್ಯೂಸಿಕ್ ಹಿಂದೂಸ್ತಾನಿನೋ ಅಥವಾ ಕರ್ನಾಟಕ ಸಂಗೀತನೋ ಕಲಿಬೋದು, ಇಲ್ಲ ಹೀರೋಯಿನ್ ಆಗ್ತಾರೆ, ನಟ ನಟಿಯರಾಗ್ತಾರೆ. ಕೆಲವು ಕಡೆಲ್ಲ ವರ್ಣ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಐಟಮ್ಸ್ ಮಾರಾಟ ಮಾಡ್ತಾರೆ. ಹಣೆ ಬಿಂದಿ, ಕಿವಿಗೆ ಹಾಕೋ ಹೋಲೆಗಳು, ಮೇಕಪ್ ಸೆಟ್ಗಳಂತೆ, ಲಿಪ್ಸ್ಟಿಕ್ಸ್ ಅಂತೆ, ಈ ಥರದ್ದೆಲ್ಲ ಯಾರು ಬಿಸ್ನೆಸ್ ಮಾಡ್ತಾರೋ ಅವರು ಈ ಚಿತ್ತಾ ನಕ್ಷತ್ರ 1, 2, 3, 4ನೇ ಪಾದಲ್ಲೇ ಬಂದಿರೋರು ಅಂತವ್ರು. ಇವರಿಗೆ ವಿಶೇಷವಾಗಿ ಹಲವಾರು ಸಲ ಮೋಸ ಹೋಗ್ತಾರೆ ಜೀವನದಲ್ಲಿ. ಮೋಸ ಹೋಗೋದ್ರಿಂದಲೇ ಅವರು ಈ ಒಂದು ಬಿಸ್ನೆಸ್ ಮಾಡಿ ಇನ್ನೊಂದು ಬಿಸ್ನೆಸ್ ಜಂಪ್ ಆಗ್ತಾರೆ. ಇಲ್ಲ ಒಂದು ಇನ್ವೆಸ್ಟ್ ಮಾಡಿದ್ರು ಇನ್ನೊಂದು ಕಡೆ ಖರ್ಚಾಯಿತು ಅಂತೇಳಿ ಲಾಭ ಬಂದಿರೋದು ಇನ್ನೊಂದು ಕಡೆ ಹೊಸದಾಗಿ ಶುರು ಮಾಡ್ತಾರೆ. ಈ ಥರ ಮಾಡ್ತಾ ಮಾಡ್ತಾ ಈ ಚಿತ್ತಾ ನಕ್ಷತ್ರಕ್ಕೆ ಹೆಚ್ಚಿಗೆ ಬರುವಂಥ ಕಾಯಿಲೆಗಳೇನಪ್ಪ ಅಂದರೆ ಮಾನಸಿಕ ಕಾಯಿಲೆಗಳು, ಡಿಪ್ರೆಷನ್ಸ್ಗೆ ಹೋಗ್ತಾರೆ. ನನ್ನ ಒಂದು ಸಂಶೋಧನೆ ಪ್ರಕಾರ ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದದಲ್ಲಿ ಯಾರು ಹುಟ್ಟಿದಾರೋ ಅವ್ರಿಗೆ ಸ್ಕಿಜೋಫರ್ನಿಯಾ, ಅಲ್ಝೀಮೀರಿಯಾ, ಹಿಸ್ಟೀರಿಯಾ ಅನ್ನೋ ಕಾಯಿಲೆಗಳನ್ನು ನರಳ್ತಾರೆ. ಕಾರಣ ಡಿಪ್ರೆಷನ್. ನನಗೆ ಹಿಂಗೆ ಆಗೋಯ್ತಲ್ಲ, ಮಾಲ್ ಹಾಕಿದ್ದೆ ಕದ್ದುಬಿಟ್ಟ, ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೆ, ನಂಗೆ ಪ್ರಾಫಿಟೇ ಒಟ್ಟು ಬರಲಿಲ್ವಲ್ಲ ಅನ್ನೋ ಒಂದು ಚಿಂತನೆಯಲ್ಲಿ ಏನು ಮಾಡ್ತಾರೆ, ಭಾಳ ಮೃದುತ್ವ ಸ್ವಭಾವ, ಮಂದ ಬುದ್ಧಿ, ಮತ್ತು ಇದ್ದಕ್ಕಿದ್ದಾಗೆ ಚಿಂತನಾ ಶಕ್ತಿನ ಮುಳುಗೋಗಿ ತನಗೆ ತಾವೇ ಏನು ಮಾಡ್ತಾರೆ, ಡಿಗ್ರೇಡ್ ಮಾಡ್ಕೊಂಡ್ಬಿಡ್ತಾರೆ, ಡಿಮೋಟಿವೇಶನ್ ಆಗಿಬಿಡ್ತಾರೆ. ಯಾವಾಗ ಡಿಮೋಟಿವೇಶನ್ ಆಯಿತು ಡಿಪ್ರೆಷನ್ಗೆ ಹೋಗ್ತಾರೆ. ಆದ್ದರಿಂದ ವಿಶೇಷವಾಗಿ ಈ ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದದವ್ರಿಗೆ ಈ ಒಂದು ಸಮಸ್ಯೆ ಇರುತ್ತೆ. ಹಾಗಾದ್ರೆ ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದದವ್ರು ಏನು ವಿಶೇಷವಾಗಿರ್ತಾರೆ ಅಂದರೆ ಬಟ್ಟೆ ನೇಯೋದು. ಯಾಕೆಂದರೆ ವಸ್ತ್ರಾಭರಣ ಮಾಡಿರ್ತಾರಲ್ಲ, ನೇಕಾರರು ಬಟ್ಟೆ ನೇಯುತ್ತಾರೆ, ಸೀರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪಂಚಶಲ್ಯಗಳನ್ನು, ಟವಲ್ಗಳನ್ನು, ಕರ್ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ನೇಯ್ಗೆ ಮಾಡೋದು. ಮತ್ತು ವಿಶೇಷವಾಗಿ ಈ ಚಿತ್ತಾ ನಕ್ಷತ್ರ ಮತ್ತು 1 ಮತ್ತು 2ನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೋ ಆ ಥರದವರೆಲ್ಲ ಈ ಫ್ಯಾಷನ್ ಡಿಸೈನ್ಸು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತಾರೆ. ಈ ಥರದಲ್ಲಿದ್ದಾಗ ಇಷ್ಟೆಲ್ಲ ವ್ಯವಹಾರ ಈ ರಾಶಿ ನಡೀತಾ ಇದ್ದರೆ ಹಾಗಾದರೆ ಅವ್ರಿಗೆ ಸುಖ ಅನ್ನೋದಿದೆಯಾ, ಒಳ್ಳೆ ಆರೋಗ್ಯ ಅನ್ನೋದಿದೆಯಾ ಅಂತ ಲೆಕ್ಕ ಹಾಕಿದಾಗ ಖಂಡಿತವಾಗ್ಲೂ ಇವ್ರಿಗೆ ಆರೋಗ್ಯದಲ್ಲಿ ಗೊಂದಲ ಇರುತ್ತೆ. ಯಾತಕ್ಕೆ ಅಂತಂದರೆ ಇದು ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯಿಂದ, ಯಾಕೆಂದರೆ ಸಿಂಹ ರಾಶಿಯಿಂದ ಕೆಳಗಿರುವಂಥದ್ದು ಕನ್ಯಾ. ಈ ಬುಧನಿಗೆ ಸೂರ್ಯನು ಕೂಡ ಕೆಲವೊಮ್ಮೆ ಮಿತ್ರತ್ವ ಇರೋದಿಲ್ಲ ಅಂತ, ಅಂದರೆ ಬುಧನಿಗೂ ಸೂರ್ಯನಿಗೂ ಕೆಲವು ಸಲ ಆಗಲ್ಲ ಅಂದಾಗ ಅಪೆಂಡಿಸೈಟಿಸ್ ಬರುತ್ತೆ, ಪ್ಯಾಂಕ್ರಿಯಾಸಲ್ಲಿ ಡ್ಯಾಮೇಜ್ ಆದಾಗ ಇನ್ಸುಲಿನ್ ಕಮ್ಮಿ ಆಗುತ್ತೆ, ಲಿವರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ, ಲಿವರಲ್ಲಿ ಇನ್ಫೆಕ್ಷನ್ ಆದಾಗ, ಇನ್ಫ್ಲಮೇಷನ್ ಆದಾಗ, ಅಥವಾ ಗಾಲ್ ಬ್ಯಾಡರ್ನಲ್ಲಿ ಸ್ಟೋನ್ಸ್ ಏನಾದ್ರು ಫಾರ್ಮೇಷನ್ ಆದಾಗ, ಆ ಡಕ್ ಏನಾದ್ರು ಕ್ಲೋಸ್ ಆದಾಗ, ಸ್ಟೋನ್ಸ್ ಫಾರ್ಮೇಷನ್ ಆದಾಗ ಗಾಲ್ ಬ್ಯಾಡರ್ ಕ್ಯಾನ್ಸರ್ ಬರ್ಬೋದು. ಯಾವಾಗ ಗಾಲ್ ಬ್ಯಾಡಲ್ಲಿ ಸ್ಟೋನ್ಸ್ ಫಾರ್ಮೇಷನ್ ಆಯಿತು, ಗಾಲ್ ಬ್ಯಾಡರ್ಗೆ ಸ್ಟೋನ್ಸನ್ನು ಟ್ರೀಟ್ಮೆಂಟ್ ಮಾಡೋಂಥ ಇವತ್ತು ಟೆಕ್ನಾಲಜಿನೂ ಇಲ್ಲ, ಆ ಮೆಡಿಷನ್ನು ಇಲ್ಲ. ಅವಾಗೇನು ಮಾಡ್ತಾರೆ ಡಾಕ್ಟ್ರು, ಆ ಗಾಲ್ ಬ್ಲಾಡರ್ನೇ ತೆಗೆದುಬಿಟ್ಟು ಬಿಸಾಕ್ಬಿಡ್ತಾರೆ, ಅಂದರೆ ಆಪರೇಷನ್ ಮಾಡಿ ತೆಗೆದುಹಾಕ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಈ ಕನ್ಯಾ ರಾಶಿಗೆ ಅಧಿಪತಿಯಾದಂಥದ್ದು. ಆದ್ದರಿಂದ ನಾನು ಇಲ್ಲಿ ಕೂತ್ಕೊಂಡು ಕನ್ಯಾ ರಾಶಿಗೆ ಭವಿಷ್ಯ ಹೇಳ್ತಿಲ್ಲ. ಕನ್ಯಾ ರಾಶಿಯರ ನಡವಳಿಕೆ, ಅವರ ವೃತ್ತಿ, ಅವರ ವೃತ್ತಿಯಲ್ಲಿ ಬರುವಂಥ ಕಾಯಿಲೆಗಳಿಗೆ ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಅದರಿಂದ ನಾನಿಲ್ಲಿ ಪಾದಗಳ ಪರವಾಗಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4 ಇಂಥದ್ದು ಹಿಂಗಾಗತ್ತೆ ಹೀಗಾಗತ್ತೆ ಅಂತ ನಾನು ರಾಶಿ ಭವಿಷ್ಯ ಹೇಳ್ತಿಲ್ಲ. ಈ ಥರ ರಾಶಿಯಲ್ಲಿ, ಈ ಥರ ನಕ್ಷತ್ರ, ಈ ಥರ ಪಾದದಲ್ಲಿ ಹುಡ್ದವ್ರಿಗೆ ಏನೆಲ್ಲ ಕಾಯಿಲೆಗಳು ಬಂದಾಗ ಯಾವ್ಯಾವ ಪರಿಹಾರಗಳನ್ನು ಹುಡುಕಿಕೊಂಡು ಇದನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋ ತಿಳುವಳಿಕೆ ನಿಮ್ಮಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾನು ಈ ರಾಶಿ, ಅದಕ್ಕೆ ಸಂಬಂಧಪಟ್ಟಂಥ ನಕ್ಷತ್ರಗಳು ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಶೇಷತೆ ಏನಂದರೆ ಈ ಕನ್ಯಾ ರಾಶಿ ಯಾವಾಗಲೂ ಹುಲ್ಲುಗಾವಲು ಪ್ರದೇಶ, ಗಂಡ ಹೆಂಡರು ಸೆಕ್ಸ್ ಮಾಡೋ ಜಾಗ, ರತಿ ಕ್ರೀಡಾ ಸ್ಥಳ, ಪರ್ವತ ಮತ್ತು ನೀರಾವರಿ ಪ್ರದೇಶ, ನಿರ್ಜನವಾದ ಪ್ರದೇಶದಲ್ಲಿ ಈ ರಾಶಿಗೆ ಬಲ ಜಾಸ್ತಿ. ಯಾಕೆಂದರೆ ಬುಧ ಸಂಚಾರ ಸ್ಥಳ ಅದು. ಇದಕ್ಕಿಂತ ಹೆಚ್ಚಾಗಿ ಯಾರು ಈ
ಕನ್ಯಾ ರಾಶಿನಲ್ಲಿ ಹುಡ್ತಾರೋ ಅಥವಾ ಕನ್ಯಾ ಲಗ್ನದಲ್ಲಿ ಹುಡ್ತಾರೋ ಅವ್ರಿಗೆ ನಾನು ಈಗಾಗಲೇ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ ಅತಿ ಕಾಮಕರು ಅಂತ ಹೇಳಿ. ವಿಶೇಷವಾಗಿ ಮದುವೆ ಮುಂಚೆನೆ ಅಥವಾ ಮದುವೆ ಆದಮೇಲೆ ಹಲವಾರು ಸ್ತ್ರೀ ಸಂಪರ್ಕ, ಪುರುಷರಾದರೆ ಸ್ತ್ರೀಯರೇ ಆಗಿದ್ದರೆ ಅವರು ಹಲವಾರು ಪುರುಷರ ಸಂಪರ್ಕದಿಂದ ಹಲವಾರು ಕಾಯಿಲೆಗಳನ್ನು ತಂದ್ಕೊಂಡ್ಬಿಡ್ತಾರೆ. ಇವತ್ತು ಲೈಂಗಿಕ ರೋಗಗಳು ಜಾಸ್ತಿ ಬರ್ತಾ ಇರೋದು ನನ್ನ ಅನುಭವದ ಪ್ರಕಾರ ಕನ್ಯಾ ರಾಶಿಲಿ ಇದ್ದವ್ರಿಗೆ. ಯಾಕೆಂದರೆ ಕನ್ಯಾ ರಾಶಿಯ ಮಹತ್ವನೇ ಹಾಗೆ, ಆ ರಾಶಿಯ ಲಕ್ಷಣವೇ ಹಾಗೆ. ಯಾಕೆಂದರೆ ಅದು ಕಾಮಕರನ್ನು ಸೃಷ್ಟಿ ಮಾಡುವಂಥ ಒಂದು ರಾಶಿ. ಹೀಗಾಗಿ ಈ ರಾಶಿಯಲ್ಲಿ ನನ್ನ ಒಂದು ಅನುಭವದ ಪ್ರಕಾರ ಲೈಂಗಿಕ ಕ್ರಿಯೆ, ಧಾತು ಸಂಕಲಿತ ರೋಗಗಳು ಬಹಳಷ್ಟು ಇವೆ. ಅದು ಗುಪ್ತ ಜನಾಂಗಕ್ಕೆ ಸಂಬಂಧಪಟ್ಟಂಥ ರೋಗಗಳಿರ್ಬೋದು, ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ರೋಗಗಳು. ಗುದದ್ವಾರ ಅಂದ ತಕ್ಷಣ ಪೈಲ್ಸ್ ಬರ್ಬೋದು, ಪಿಸ್ತುಲ ಬರ್ಬೋದು, ಫಿಶರ್ ಬರ್ಬೋದು, ಅಥವಾ ಆ ಜಾಗದಲ್ಲಿ ಸೋರಿಯಾಸಿಸ್ ಬರ್ಬೋದು. ಹೀಗೆ ಯಾವಾಗ ಈ ಕಾಮಕತನದಿಂದ ಮಾಡುವಂಥ ಕರ್ಮಗಳಿಂದ ಈ ರಾಶಿ ಹುಟ್ಟಿದವ್ರಿಗೆ ಇಷ್ಟೆಲ್ಲ ದೋಷಗಳು ಬರುತ್ತೆ. ಆದ್ದರಿಂದ ನಾನು ಕಳೆದ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಅಂದರೆ ಏನು, ಅದರ ಲಕ್ಷಣ ಏನು, ಮತ್ತು ಬುಧ ಅಂದರೆ ಏನು, ಆ ಬುಧನ ಅಧಿಪತಿ ಯಾರು, ವಿಷ್ಣು ಬಗ್ಗೆ ಹೇಳಿದೆ. ಇವತ್ತಿನ ಸಂಚಿಕೆಯಲ್ಲಿ ಮತ್ತು ನೆನ್ನೆ ಸಂಚಿಕೆಯಲ್ಲಿ ನಾನು ಉತ್ತರ ನಕ್ಷತ್ರ 2, 3, 4ನೇ ಪಾದ ಬಗ್ಗೆ ಕೂಡ ಮಾತಾಡಿದ್ವಿ. ಇವತ್ತು ಹಸ್ತ ಮತ್ತು ಚಿತ್ತಾ ನಕ್ಷತ್ರ ಬಗ್ಗೆ ತಿಳಿಸಿದಾಗ ಈ ರಾಶಿಯಲ್ಲಿ ಲಂಸಮ್ಮಾಗಿ ಹೋಲ್ಸಲಾಗಿ ಯಾರು ಈ ರಾಶಿಯಲ್ಲಿ ಹುಟ್ಟಿದಾರೋ ಅವರಿಗೆ ಒಂದಲ್ಲ ಒಂದು ಆ ಏಜ್ ಬಂದಾಗ ಆಯಾ ಕಾಯಿಲೆಗಳು ಬಂದು ಪೀಡಿಸುತ್ತೆ. ಇದಕ್ಕಿಂತ ಉಪ್ಸ, ಶೀತ, ಕೆಮ್ಮು, ನೆಗಡಿ, ಜೊತೆಗೆ ಡಸ್ಟ್ ಅಲರ್ಜಿ, ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಂಟಿನ್ಯೂಸ್ ಆಗಿ ಸಾಯೋವರೆಗೂ ಇರುತ್ತೆ. ಆದ್ದರಿಂದ ನಾನು ತಿಳಿಸುವಂಥ ಕೆಲವು ಪರಿಹಾರ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಆರಾಮ ಮುಕ್ತರಾಗ್ಬೋದು. ಹಾಗಿದ್ದರೆ ಯಾವ್ಯಾವ ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಷ್ಟೊತ್ತು ಕನ್ಯಾ ರಾಶಿಗೆ ಬರುವಂಥ ನಕ್ಷತ್ರಗಳ ಬಗ್ಗೆ ಮಾತಾಡಿದೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ ಮತ್ತು ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ 1, 2, 3, 4ನೇ ಪಾದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದು ಮೇಷ, ಋಷಭ, ಮಿಥುನಕ್ಕೆ ಬುಧ ಅಂತ ಹೇಳಿದಾಗ ಇಲ್ಲಿ ಏನು ಆದಿತ್ಯ ಇದೆಯೋ, ಏನು ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಬುಧ, ಅದಕ್ಕೆ ವಿರುದ್ಧವಾಗಿ ಈ ಜಾಗದಲ್ಲಿ ನಡೀತೆ. ಆದರೆ ಮಿಥುನ ಮತ್ತು ಕನ್ಯಾ ರಾಶಿಗೆ ಓನ್ ಹೌಸಲ್ಲಿ ಬುಧ ಸ್ವಂತ ಮನೆ ಆದರೂ ಕೂಡ ಒಂದೊಂದು ಸಲ ಬುಧ ತನ್ನ ಫ್ರೆಂಡ್ಸ್ ಮನೆಗೆ ಕೂತಾಗ, ಉದಾಹರಣೆಗೆ ನಾನು ಸ್ವಂತ ಮನೆ ಬಿಟ್ಟು ನಿಮ್ಮನೆ ಬಂದು ಕೂತಾಗ, ನಿಮ್ಮನೆಗೆ ನಾ ಬಂದಾಗ ನಾನು ಸ್ವಕ್ಷೇತ್ರ ಬಿಟ್ಟು ನಿಮ್ಮ ಫ್ರೆಂಡ್ ಮನೆಗೆ, ಮಿತ್ರನ ಮನೆಗೆ ಬಂದಾಗ ಅಲ್ಲಿ ನನ್ನ ಮನೇಲಿ ಎಷ್ಟು ನಾನು ಆರಾಮಾಗಿರ್ತೀನೋ ಅಷ್ಟು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ಮನೆ ಅಲ್ಲ ಅದು. ಆಗ ಅಲ್ಲಿ ನನ್ನ ಮಿತ್ರನ ಮನೇಲಿ ಅವನ ಹೆಂಡತಿ, ಅವನ ಅಪ್ಪ, ಅವ್ರ ಅಮ್ಮ, ಅವನ ಮಕ್ಕಳು, ಬಂಧು ಬಳಗದಿಂದ ಒಳ್ಳೆ ಮಾತು ಬರ್ಬೋದು, ಒಳ್ಳೆ ಕೆಟ್ಟದ್ದು ಆಡ್ಬೋದು, ಒಳ್ಳೆ ಸಂತೋಷನೂ ಕೊಡ್ಬೋದು, ದುಃಖದ್ದು ಕೂಡ ಕೊಡ್ಬೋದು. ಹಾಗೆ ಯಾವಾಗ ಬುಧ ತನ್ನ ಸ್ವಕ್ಷೇತ್ರದಿಂದ, ತನ್ನ ಸ್ವಂತ ಮನೆಯಿಂದ, ತನ್ನ ಓನ್ ಹೌಸಿಂದ ಬೇರೆಯವ್ರ ಮನೆ ಹೋಗಿ ಕೂತಾಗ, ಆಗ ಆ ಓನರೇ ಮನೇಲಿಲ್ಲ ಅಂದಾಗ ಯಾರು ಬೇಕಾದ್ರೆ ಬಂದು ಲೂಟಿ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಏನು ಬೇಕಾದ್ರೆ ಮಾಡ್ಬೋದು. ಹಾಗೆ ಯಾವಾಗ ಮಿಥುನ ಮತ್ತೆ ಕನ್ಯಾದ ರಾಶಿಗೆ ಅಧಿಪತಿಯಾದಂಥ ಬುಧ ತನ್ನ ಸ್ವಂತ ಮನೆ ಬಿಟ್ಟು ಬೇರೆ ಮನೆಗೆ ಹೋದಾಗ, ಅಥವಾ ಮಿತ್ರರ ಜೊತೆ ಕೂತು ಮಾತಾಡುವಾಗ, ಮಿತ್ರ ಗ್ರಹಗಳ ಜೊತೆ ಅಥವಾ ಶತ್ರುಗಳ ಜೊತೆ ಕೂತಾಗ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಶತ್ರು ಮುಂದೆ ಕೂತಾಗ ಒಂದು ಗಾಬರಿ ಆಗುತ್ತೆ, ಭಯ ಆಗುತ್ತೆ, ಹೊಡಿಬೇಕು, ಕೂಗಬೇಕು ಅಂತ ಬರುತ್ತೆ. ಹಾಗೆ ಬುಧ ತನ್ನ ಮಿತ್ರ ಬಿಟ್ಟು ಶತ್ರುಗಳ ಗ್ರಹದಲ್ಲಿ ಕೂತಾಗ ಅಥವಾ ಬೇರೆ ಶತ್ರು ಮನೆ ಕೂತಾಗ, ತನ್ನ ಮನೆ ಬಿಟ್ಟು ಬೇರೆ ಹೋದಾಗ ಚರ್ಮವ್ಯಾಧಿಗಳನ್ನು ಸೃಷ್ಟಿ ಮಾಡ್ತಾನೆ, ಹಾರ್ಟ್ ಅಟ್ಯಾಕ್ ಮಾಡ್ತಾನೆ, ಮಲ್ಟಿ ಆರ್ಗನ್ ಸ್ಪಾಯ್ಲ್ ಮಾಡಿಬಿಡ್ತಾನೆ. ಲಂಗ್ಸ್ ಹೋಗ್ಬೋದು, ಲಂಗ್ಸ್ ಹೋದ ತಕ್ಷಣ ಹಾರ್ಟ್ ಹೋಗ್ಬೋದು, ಹಾರ್ಟ್ ಹೋದ ತಕ್ಷಣ ಕಿಡ್ನಿ ಹೋಗ್ಬೋದು, ಕಿಡ್ನಿ ಹೋದ ತಕ್ಷಣ ಲಿವರ್ ಹೋಗ್ಬೋದು, ಲಿವರ್ ಹೋದ ತಕ್ಷಣ ಗಾಲ್ ಬ್ಯಾಡರ್ ಹೋಗ್ಬೋದು, ಅಥವಾ ಇದ್ದಕ್ಕಿದ್ದಕ್ಕೆ ಬ್ರೈನ್ ಡ್ಯಾಮೇಜ್ ಆಗ್ಬೋದು. ಇದೆಲ್ಲ ನಡೆದಾಗ, ಯಾಕೆಂದರೆ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ಗೆ ಬುಧ ಅಧಿಪತಿ. ಇಲ್ಲಿ ಕನ್ಯಾ ರಾಶಿನಲ್ಲಿ 2 ಕಿಡ್ನಿಗಳಿಗೆ ಮತ್ತು 2 ಇಲ್ಲಿ ಬೆನ್ನು ಮೂಳೆಗೆ, ನರಗಳಿಗೆ, ಮೂಳೆಗಳಿಗೆ ಬುಧ ಅಧಿಪತಿ. ಯಾವಾಗ ಇವೆರಡು ತನ್ನ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ತನ್ನ ಮೈ ಮರೆತು ಇನ್ನೊಬ್ಬರ ಮನೆ ಕೂತಾಗ ಬೇರೆಯವರು ದಾಳಿ ಮಾಡ್ತಾರೆ, ಬೇರೆ ಗ್ರಹಗಳು ದಾಳಿ ಮಾಡಿದಾಗ ಅವ್ರಿಗೆ ಆ ಏಜಲ್ಲಿ ಅಯ್ಯೋ ಬೆಳಗ್ಗೆ ಚೆನ್ನಾಗಿದ್ದಪ್ಪ ನೋಡಿ, ಆಲೇ 3 ಗಂಟೆಗೆ ಅವನು ಸತ್ಯ ಹೋಗ್ಬಿಟ್ಟ, ಎಷ್ಟು ಚೆನ್ನಾಗಿದ್ದ, ಜಾಗಿಂಗ್ ಮಾಡ್ತಿದ್ದ, ಯೋಗ ಮಾಡ್ತಿದ್ದ, ವಾಕಿಂಗ್ ಮಾಡ್ತಿದ್ದ, ಜಿಮ್ ಮಾಡ್ತಿದ್ದ, ಆ್ಯಕ್ಟಿಂಗ್ ಮಾಡ್ತಿದ್ದ, ಹಾಡ್ತಿದ್ದ, ಡ್ಯಾನ್ಸ್ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ, ಅವ್ನಿಗೇನು ಕಾಲೇನೇ ಬರಲ್ಲ, ಇದ್ದಕ್ಕಿದ್ದಾಗೆ 2 ಕಿಡ್ನಿ ಫೇಲ್ಯೂರ್ ಅಂತ ಅಂತಾರೆ.
ಆಶ್ಚರ್ಯ ಏನು, ಅವಾಗ ಆ ಗ್ರಹ ತನ್ನ ಸ್ವಂತ ಮನೆಯನ್ನು ಬಿಟ್ಟು ಮಿತ್ರನ ಅಥವಾ ಶತ್ರುಗಳ ಮೇಲೆ ಕೂತಾಗ ಶತ್ರುಗಳು ಅವನ ಮನೆ ಮೇಲೆ ಹೋಗಿ ದಾಳಿ ಮಾಡಿದಾಗ ಯಾವ ಲಂಗ್ಸ್, ಹಾರ್ಟ್, ಲಿವರ್ ಏನು ಬೇಕಾದ್ರೆ ಡ್ಯಾಮೇಜ್ ಮಾಡ್ಬೋದು. ಇದನ್ನು ನಾವು ಹೆಂಗೆ ನೋಡಬೇಕು ಅಂದರೆ ನಾವು ದಶಾಭಕ್ತಿ ಗೋಚಾರ ಫಲ ಜಾತಕದಲ್ಲಿ ನೋಡಬೇಕು. ಹಾಗೆ ಮತ್ತು ಜಾತಕನೇ ಇಲ್ಲ ಅಂದಾಗ ಏನು ಮಾಡೋದು? ಆಗ ನಾವು ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಆಗುವುಗಳ ಬಗ್ಗೆ ಚಿಂತನೆ ಮಾಡಿದಾಗ ನನಗೆ ಹೀಗಿದೆ, ನನ್ನ ಲಿಮಿಟ್ ಇದು, ನನ್ನ ಸ್ಟ್ರೆಂತ್ ಇದು, ನನಗೆ ಈ ರೀತಿ ಕಾಯಿಲೆ ಇದೆ, ನನಗೆ ಈ ರೀತಿ ಇದ್ದಾಗ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋ ಅರಿವು ಮೂಡಬೇಕು. ಆ ಅರಿವು ಬರಲಿ ಅಂತಲೇ ನಾನು ಈ ವಾರ ಪೂರ್ತಿ ಈ ಕನ್ಯಾ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಯಾವಾಗ ಸ್ವಕ್ಷೇತ್ರ ತನ್ನ ಸ್ವಂತ ಮನೆಯಿಂದ ತನ್ನ ಓನ್ ಹೌಸಿಂದ ಬೇರೆ ಕಡೆ ಬುಧ ಕಾಲಿಟ್ಟಾಗ ಅವಾಗೇನಾಗುತ್ತೆ, ಹಲವಾರು ಇನ್ಫೆಕ್ಷನ್ಸು, ಇನ್ಫ್ಲಮೇಷನ್ಸು, ಬ್ಯಾಕ್ಟೀರಿಯಾಸು ಅಟ್ಯಾಕ್ ಮಾಡುತ್ತೆ ನಮ್ಮ ಬಾಡಿನ. ಯಾವುದು? ಈ ಜಾಗ ಮಾತ್ರ. ಈ ಜಾಗದಲ್ಲೇನು, ಎರಡು ಕಿಡ್ನಿ, 2 ಕರಳುಗಳು, ಒಂದು ಸಣ್ಣ ಕರಳು, ದೊಡ್ಡ ಕರಳು. ಇದು ಸಿಂಹರಾಶಿಗೂ ಬರುತ್ತೆ, ಆದರೆ ಜಾಸ್ತಿ ಪವರ್ ಇರೋದು ಕನ್ಯಾ ರಾಶಿಗೆ. ಯಾವಾಗ ಕರುಳಿನ ಮೇಲೆ ಒಂದು ಲಿವರ್ ಅಂತ ಕೂತಿದೆ, ಆ ಲಿವರ್ ಕೆಳಗಡೆ ಅಲ್ಲಿ ಗಾಲ್ ಬ್ಲ್ಯಾಡರ್ ಇದೆ, ಇದು ಕೂಡ ಕನ್ಯಾ ರಾಶಿಗೆ ಸೇರಿಕೊಳ್ಳುತ್ತೆ. ಯಾವಾಗ ಕನ್ಯಾ ರಾಶಿಗೆ ಸೇರ್ತು ಯೌವನ ಅವಸ್ಥೆಯಲ್ಲಿದ್ದಾಗ ಬುಧ ತುಂಬ ಚೆನ್ನಾಗಿ ಹಿಂಸೆ ಕೊಡ್ತಾನೆ. ಅವನು ಸ್ವಂತ ಕ್ಷೇತ್ರದಲ್ಲಿದ್ದರೂ ಪರವಾಗಿಲ್ಲ, ಯೌವನಾವಸ್ಥೆಯಲ್ಲಿ ಕನ್ಯಾ ರಾಶಿಗೆ ಜಾಸ್ತಿ ರೋಗ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ರಹಸ್ಯ. ಯಾವಾಗ ಅವರು ಯೌವನಾವಸ್ಥೆಯಲ್ಲಿ ಸಾಕಷ್ಟು ವ್ಯಾಧಿಗಳು ಅನುಭವಿಸ್ಬಿಡ್ತಾರೋ ಆಮೇಲೆ ಗೃಹಸ್ಥಾಶ್ರಮಕ್ಕೆ ಬಿಟ್ಟು ಬಂದಮೇಲೆ ಆರಾಮಾಗಿರ್ತಾರೆ. ಅಯ್ಯೋ ಚಿಕ್ಕ ವಯಸ್ಸಲ್ಲಿ 15ರಿಂದ 25 ವರ್ಷ ಪಟ್ಟಣಪ್ಪ, 30 ವರ್ಷವರೆಗೂ ಕಷ್ಟಪಟ್ಟೆ, 30 ವರ್ಷವರೆಗೂ ಆಕ್ಸಿಡೆಂಟು, 30 ವರ್ಷ ಒಳಗಡೆ ನಾನು ಅನ್ಬಾರ್ದಲ್ಲ, ನೋಡಬಾರ್ದಲ್ಲ, ಅನುಭವಿಸ್ಬಿಟ್ಟೆ, ಜೈಲಿಗೆ ಹೋಗಿ ಬಂದೆ, ಕಂಪ್ಲೇಂಟ್ಗಳಾಯಿತು. ಯಾಕೆಂದರೆ ಕಾರಾಗೃಹ ಬಂಧನ, ದೂರು, ಕಳ್ಳತನ, ಮೋಸ ಇವೆಲ್ಲ ನಡೆಯೋದು ಈ ರಾಶಿನಲ್ಲಿ. ಅದರಲ್ಲೂ ಲೈಂಗಿಕ ಚಟುವಟಿಕೆಗಳಲ್ಲಿ ಬರುವಂಥದ್ದು, ಕಾಮಕದಿಂದ ಮಾಡುವಂಥ ಕೆಲಸಗಳೆಲ್ಲ ಈ ಕನ್ಯಾ ರಾಶಿಗೆ ಬರ್ತದೆ. ಹಾಗಿದ್ಮೇಲೆ ನಾನು ಇನ್ಮೇಲೆ ಎಲ್ಲ ಏನು ಹೇಳ್ತೀನಿ ಅಂದರೆ, ಈ ಕನ್ಯಾ ರಾಶಿಗೆ ಬರುವಂಥ ಎಲ್ಲ ವೆರೈಟೀಸ್ ಆಫ್ ಕಾಯಿಲೆಗಳು, ಇದೊಂದು ಕನ್ಯಾ ರಾಶಿಯಲ್ಲೇ ಮಾತ್ರ ಸಿಕ್ಕಾಪಟ್ಟೆ ನಮಗೆ ಹಲವಾರು ಕಾಯಿಲೆಗಳು ಬರೋದು. ಸ್ಕಿನ್ ಡಿಸೀಸ್ ಬಂತು, ಆದರೆ ಸ್ಕಿನ್ಗೆ ಕಾರಕ ಬುಧ ಅಲ್ಲ. ಮತ್ತು ನರಗಳಿಗೆ ಸಂಬಂಧಪಟ್ಟಂಥದ್ದು, ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥದ್ದು, ಬೆನ್ನಿಗೆ ಕಾರಕ ಶನಿ. ಸ್ಕೆಲಿಟಲ್ ಸಿಸ್ಟಮ್, ನರ್ವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಇದ್ರ ಜೊತೆಗೆ ಎಸ್ಕ್ರಿಟರಿ ಸಿಸ್ಟಮ್, ವಿಸರ್ಜನಾಂಗ, ಮೂತ್ರ ವಿಸರ್ಜನೆ ಆಗೋದಿಲ್ಲ, ಮಲ ವಿಸರ್ಜನೆ ಆಗೋದಿಲ್ಲ. ಕಾರಣ ಪೈಲ್ಸ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮಲಬದ್ಧತೆ. ಇದೆಲ್ಲ ನೋಡಿದಾಗ ಇನ್ನೊಂದ್ಸಲ ಈ ರಾಶಿ ಉಡಬಾರ್ದಪ್ಪ, ಇನ್ನೊಂದ್ಸಲ ಈ ನಕ್ಷತ್ರ ಉಡಬಾರ್ದು ಅನಿಸ್ಬಿಡುತ್ತೆ. ಅರೆ, ಹಸ್ತ ನಕ್ಷತ್ರ ಮಂತ್ರಿಗಳಾಗಿದ್ದಾರೆ, ಚಿತ್ತ ನಕ್ಷತ್ರ ಕೂಡ MLA MP ಅವ್ರಿಗಿಲ್ವಾ? ಅವ್ರಿಗೂ ಕಾಯಿಲೆ ಬರುತ್ತೆ. ಮಂತ್ರಿ ಆಗಿದ್ದಾಗ ಒಂದು ಯೋಗದಿಂದ ಅವರು ಆಗಿರ್ತಾರೆ, ಆದರೆ ಆ ಯೋಗ ಕಳೆದ ನಂತರ ಅಥವಾ ಯೋಗ ಬರೋಕ್ಕೆ ಮುಂಚೆ, ಮಂತ್ರಿ ಆಗೋಕ್ಕೆ ಮುಂಚೆ ಇದೆಲ್ಲ ಅನುಭವಿಸೇ ಹೋಗಿರ್ತಾರೆ. ಅಥವಾ ಮಂತ್ರಿ ಆದಮೇಲೆ, MLA ಆದಮೇಲೆ, ಕಾರ್ಪೊರೇಟರ್ ಆದಮೇಲೋ, ಆ್ಯಕ್ಟ್ರಸ್ ಆದಮೇಲೋ, ಪ್ರೊಫೆಸರು, ಸೈಂಟಿಸ್ಟು, ಇವತ್ತೇ ಡಾಕ್ಟ್ರು, ಇವನ್ MD, ಸರ್ಜನ್ ಆಗಿದ್ರು ಕೂಡ ಇದು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಮನೆ ಲಕ್ಷಣ ಹಾಗೆ. ಯಾಕೆ ಇವೆಲ್ಲ ಅನುಭವಿಸ್ಬೇಕು? ಪೂರ್ವ ಜನ್ಮದ ಕರ್ಮ. ಅದಕ್ಕೋಸ್ಕರ ವಸ್ತ್ರ ಅಪಹರಣ ಮಾಡಿದರೆ, ಪುಸ್ತಕ ಅಪಹರಣ ಮಾಡಿದರೆ, ಭೂಮಿ ಅಂದರೆ ಹೊಲ ಗದ್ದೆಗಳಿಗೆ ಬೆಂಕಿ ಹಾಕಿದರೆ, ಕೃಷಿಗೆ ಸಂಬಂಧಪಟ್ಟಂಥ ಮೋಸಗಳೇನಾದ್ರು ಮಾಡಿದರೆ, ನಟಿಯರಿಗೆ, ವೇದ ವಿಜ್ಞಾನಿಗಳಿಗೆ ನಿಂದನೆ ಅಪಪ್ರಚಾರ ಮಾಡಿದರೆ, ದೇವನಿಂದನೆ ಮಾಡಿದರೆ ಕನ್ಯಾ ರಾಶಿ ಉಡಲೇಬೇಕು. ಅದರಲ್ಲೂ ಅವರವರ ಒಂದು ಪಾಪದ ತೂಕ ಎಷ್ಟಿದೆ, ಆ ಒಂದು ಡೆನ್ಸಿಟಿ ಎಷ್ಟಿದೆ, ಅದ್ರ ಮೇಲೆ ಆಯಾ ಪಾದಗಳಲ್ಲಿ ಜನ್ಮ ತಗೊಂಡ್ಬಿಡ್ತಾರೆ. ಆದ್ದರಿಂದ ಈ ಒಂದು ಎಲ್ಲ ವೈವಿಧ್ಯತೆಯನ್ನು ನೋಡಿಕೊಂಡಾಗ ಈ ಒಂದು ರಾಶಿಯಲ್ಲಿ ಮಾತ್ರ ಟನ್ಗಟ್ಟಲೆ ರೋಗಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಇದು ಯಾವುದು ನಮ್ಗೆ ಇಲ್ವಪ್ಪ ಅಂದರೆ ಕೆಮ್ಮು, ನೆಗಡಿ, ಉಪ್ಸ, ಗಂಟಲು ನೋವು ಇದೆಲ್ಲ ಇದ್ದೇ ಇರುತ್ತೆ. ಹಾಗಿದ್ಮೇಲೆ ಈ ರಾಶಿಯವ್ರಿಗೆ ಎತ್ತಿಸ್ಕೋಬೇಕಾದ್ರೆ ಏನು? ಈ ರಾಶಿಯವರಿಗೆ ಬಲ ಯಾವಾಗ ಜಾಸ್ತಿ? ರತಿ ಕ್ರೀಡೆ ನಡೆಯುವ ಸ್ಥಳ, ನಿರ್ಜನವಾದ ಪ್ರದೇಶ, ಹುಲ್ಲುಗಾವಲು, ಈ ಥರ ಜಾಗದಲ್ಲಿ ಹೆಚ್ಚಿಗೆ ವಾಸ ಮಾಡಿದ್ರೆ ಇಂಥ ಕಾರ್ಯಗಳಿಂದ ತಪ್ಪಿಸ್ಕೋಬೋದು. ಏಕೆಂದರೆ ಕನ್ಯಾ ರಾಶಿಯ ಪ್ರದೇಶವೇ ವಾಸ್ತುನೇ ಹಾದು. ಚಿತ್ರವರ್ಣದ ವಸ್ತ್ರಗಳನ್ನು ಹಾಕೋಬೇಕು. ನಾನು ಆಗಲೇ ಇದು ಸಮ ವಯಸ್ಸು ಮತ್ತು ಮಧ್ಯಮ ವಯಸ್ಸಿನಲ್ಲಿ ಬಂದಾಗ ಇದ್ರ ಪವರ್ ಜಾಸ್ತಿ ಇರ್ತದೆ. ಅಂಥ ಸಮಯದಲ್ಲಿ ನಾವು ಹುಲ್ಲುಗಾವಲು ಅಥವಾ ಮನೆ ಮುಂದೆ ಸಾಕಷ್ಟು ಹುಲ್ಲನ್ನು ಬೆಳೆಸಬೇಕು. ಆ ಹುಲ್ಲಿನ ಸಿಂಪ್ಟಮ್ಸಿಂದ ವಿಶೇಷವಾಗಿ ನಮಗೆ ಒಂದು ಕಾಸ್ಮಿಕ್ ಎನರ್ಜಿ ಬಂದಾಗ ಆಗುವಂಥ ತೊಂದರೆಗಳನ್ನು, ದೋಷಗಳನ್ನು ನಿವಾರಣೆ ಮಾಡುತ್ತೆ. ಕನ್ಯಾ ರಾಶಿಯರು ಯಾವಾಗಲೂ ಉತ್ತರಕ್ಕೆ ಭಾಗದಲ್ಲಿ ವಾಸ ಮಾಡಬೇಕು. ಉತ್ತರ ದಿಕ್ಕಿಗೆ ಕಾಲು ಚಾಚಿ ಮಲ್ಕೊಂಡಾಗ ಈ ಸಿಂಪ್ಟಮ್ಸ್ ಕಮ್ಮಿ ಮಾಡ್ಬೋದು. ಪೂರ್ತಿ ತೆಗೆಯಕ್ಕಂತೂ ಸಾಧ್ಯ ಇಲ್ಲ, ಯಾಕೆಂದರೆ ಪೂರ್ವಜನ್ಮ ಕರ್ಮ ಅನುಭವಿಸೇ ಜೀವ ಬಿಡಬೇಕು.
ಮಲ್ಟಿ ಆರ್ಗನ್ ಡ್ಯಾಮೇಜ್ ಅಂತ ಹೇಳಿದೆ ನಾನು ಆಗಲೇ. ಮಲ್ಟಿ ಆರ್ಗನ್ ಏನು, ಲಂಗ್ಸ್ ಡ್ಯಾಮೇಜ್ ಆದ ತಕ್ಷಣ ಹಾರ್ಟ್ಗೆ ಹೋಗುತ್ತೆ, ಹಾರ್ಟ್ ಡ್ಯಾಮೇಜ್ ಮಾಡಿಬಿಟ್ಟ ತಕ್ಷಣ ಲಿವರು, ಗಾಲ್ ಬ್ಯಾಡರು, ಕರುಳು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ವಿತಿನ್ 3-4 ಅವರ್ಸ್ ಸುತ್ತೋಗ್ಬಿಡ್ತಾರೆ. ಇದನ್ನೆಲ್ಲ ತಡಿಬೇಕು, ಯಾವ ಆರ್ಗನ್ಸು ಡ್ಯಾಮೇಜ್ ಆಗಬಾರ್ದು ಅನ್ನೋದಾಗಿದ್ರೆ ಸುಸ್ತು, ಸಂಕಟ ಶುರುವಾದ ತಕ್ಷಣ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಉತ್ತರಕ್ಕೆ ಕಾಲು ಚಾಚಬೇಕು. ಉತ್ತರಕ್ಕೆ ಕಾಲು ಚಾಚಿ ದಕ್ಷಿಣಕ್ಕೆ ತಲೆ ಹಾಕ್ಬಿಟ್ಟು ಮಲಗಿಬಿಟ್ಟ ಅಂದರೆ, ಯಾಕೆಂದರೆ ಉತ್ತರ ದಿಕ್ಕಿನಲ್ಲಿ ಬುಧ ಅಧಿಪತಿ, ಕುಬೇರನ ಜೊತೆಗೆ ಬುಧ ಇರ್ತಾರೆ. ಆದ್ದರಿಂದ ಕುಜ ದಕ್ಷಿಣದಲ್ಲಿದ್ದರೆ ಬುಧ ಉತ್ತರದಲ್ಲಿರ್ತಾರೆ. ಆದ್ದರಿಂದ ಕುಜ ಮೇಷರಾಶಿ, ಇದು ಕನ್ಯಾ ರಾಶಿ. ಅದರಿಂದ ತಲೆ ಎಲ್ಲಿಗೆ ಹಾಕ್ಬೇಕು, ನಾವು ದಕ್ಷಿಣಕ್ಕೆ ಹಾಕ್ಬಿಟ್ಟು ಉತ್ತರಕ್ಕೆ ಕಾಲು ಚಾಚ ಮಲಗಿದ್ರೆ ಆ ಮ್ಯಾಗ್ನೆಟಿಕ್ ಎನರ್ಜಿ ಫೋರ್ಸು ಬಯೋ ಎಲೆಕ್ಟ್ರಿಕ್ ಎನರ್ಜಿ ಜೊತೆಗೆ ಪಾಸಾಗಿ ಡ್ಯಾಮೇಜಸ್ನ ಕಮ್ಮಿ ಮಾಡುತ್ತೆ. ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡಪ್ಪ, ಬೆಳಗ್ಗೆ ನೋಡ್ಸೊಳಗೆ ಹಾರ್ಟ್ ಅಟ್ಯಾಕ್ ಆಯಿತು, ಪ್ಯಾರಾಲಿಸಿಸ್ ಆಗಿಬಿಡ್ತು, ಕಿಡ್ನಿ ಹೋಗಿದ್ಯಂತೆ, ಕಿಡ್ನಿ 70% ವರ್ಕ್ ಆಗುತ್ತಂತೆ, ಒಂದು ಕಿಡ್ನಿ ಹೋಗ್ಬಿಟ್ಟಿದ್ಯಂತೆ. ನಿನ್ನೆ ಮೊನ್ನೆ ಚೆನ್ನಾಗಿದ್ದ, ಒಳ್ಳೆ ಒಲಿಂಪಿಕಲ್ಲಿ ಗೋಲ್ಡ್ ಮೆಡಲಿಸ್ಟು, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಇವ್ನಿಗೆ ಹಿಂಗಾಗೋಯ್ತಾ? ಒಳ್ಳೆ ಆಟಗಾರ, ಒಳ್ಳೆ ಆಕ್ಟರು, ಒಳ್ಳೆ ಸಂಗೀತಗಾರ, ಅವ್ನಿಗೆ ಪ್ಯಾರಾಲಿಸಿಸ್ ಬಂದ್ಬಿಡ್ತಾ ಅಂತ ಹೇಳ್ತೀವಿ. ಕಾಲ ಆ ಭಕ್ತಿಯ ಗೋಚಾರ ಫಲ ಬಂದಾಗ ಈ ರಾಶಿಗೆ ಕಾಯ್ತಾ ಇರ್ತದೆ. ಯಾವಾಗ ಬುಧ ತನ್ನ ಸ್ವಕ್ಷೇತ್ರ ಬಿಟ್ಟು ಹೋದ ಇವೆಲ್ಲ ಬರುತ್ತೆ. ಅದರಿಂದ ಬುಧನಿಗೆ ತೃಪ್ತಿ ಆಗೋಂಗೆ ಅವನಿಗೆ ಊಟ ಹಾಕ್ಬಿಟ್ಟು ಅವನ ಮನೇಲೇ ಇರಿಸ್ಕೊಂಡ್ಬಿಟ್ರೆ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ಬುಧ ಶಾಂತಿ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಬುಧನ ಚೆನ್ನಾಗಿ ನೋಡ್ಕೋಬೇಕು ನಾವು. ಅದು ಕನ್ಯಾ ರಾಶಿಯವರು ಬುಧನ ಚೆನ್ನಾಗಿ ನೋಡ್ಕೊಂಡ್ರೆ ವಿಷ್ಣುಗೆ ಲಂಚ ಕೊಡಬೇಕು, ವಿಷ್ಣುನ ಪೂಜೆ ಮಾಡಬೇಕು. ಹೀಗೆ ಈ ಎಲ್ಲ ವಿವರಗಳನ್ನು ನಾನು ಏನು ಹೇಳಿದ್ನೋ, ಕಾಯಿಲೆಗಳು ಮತ್ತು ಅವರ ಆಟಿಟ್ಯೂಡ್ಸ್, ಅವರ ಒಂದು ವ್ಯವಹಾರದ ಬಗ್ಗೆ ಮಾತಾಡಿದ್ದೀನಿ. ಹಾಗೆಯೇ ನಾಳಿನ ಸಂಚಿಕೆಯಿಂದ ಇಂತಿಂಥ ಕಾಯಿಲೆಗಳಿಗೆ ಯಾವ್ಯಾವ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಹಾಗೂ ಪರ್ಯಾಯ ಚಿಕಿತ್ಸೆಗಳು, ಆಲ್ಟರ್ನೇಟಿವ್ ಥೆರಪೀಸ್ ಏನಿದೆ ಅನ್ನೋದನ್ನು ನಾನು ಮುಂಬರುವ ನಾಳಿನ ಸಂಚಿಕೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.